ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಕುಟುಂಬ ಎಂಬಂತಹ ಚಾಪ್ಟರ್ ಇಂದ ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಭಾರತದ ಸಮಾಜದಲ್ಲಿ ಕುಟುಂಬದ ಪಾತ್ರ ಏನು? ಓಕೆ, ಕುಟುಂಬವು ಭಾರತ ಸಮಾಜದ ಜೀವಕೋಶವಾಗಿದೆ ಅಂತಾನೆ ಹೇಳ್ಬೋದು. ಕುಟುಂಬದಲ್ಲಿ ಮಾತೃ ಪ್ರೇಮ, ಪಿತೃವಾತ್ಸಲ್ಯ, ಪತಿ ಪತ್ನಿಯರ ಅನುರಾಗದ ಕೇಂದ್ರವಾಗತ್ತೆ. ಸೊ ಇಲ್ಲಿ ಮಕ್ಕಳ ಲಾಲನೆ ಪಾಲನೆಯನ್ನ ಮಾಡಲಾಗತ್ತೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಕುಟುಂಬ ವ್ಯವಸ್ಥೆ ಸಹಕಾರಿಯಾಗಿದೆ ಅಲ್ವಾ. ಸೊ ತಂದೆ ತಾಯಿ, ಅಜ್ಜಿ ತಾತ ಇವರ ಜೊತೆಗೆ ಇದ್ರೆ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನ ಶಿಕ್ಷಣವನ್ನ ಕೊಡಬಹುದು. ಅದೇ ರೀತಿ ಕುಟುಂಬ ವ್ಯವಸ್ಥೆಯಿಂದಾಗಿ ತಂದೆ ತಾಯಿ ಒಟ್ಟಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಬಹುದು. ಸಮಾಜದ ಸಂಪ್ರದಾಯ, ನೈತಿಕ ನಿಯಮಗಳು, ವರ್ತನೆಗಳನ್ನ ಈ ಕುಟುಂಬ ವ್ಯವಸ್ಥೆಯು ನಿಯಂತ್ರಿಸುತ್ತದೆ. ಸಾಮಾಜಿಕ ಹೊಣೆಗಾರಿಕೆಯನ್ನ ಮಕ್ಕಳಲ್ಲಿ ಬೆಳೆಸುತ್ತದೆ. ಅವರ ಬೇಡಿಕೆಗಳನ್ನ ನಿಯಂತ್ರಿಸುವ ಮೂಲಕ, ಅವರಿಗೆ ಇರುವಂತಹ ಸಾಮಾಜಿಕ ವರ್ತನೆಗಳನ್ನ ತಿದ್ದುವುದರ ಮೂಲಕ ಹಾಗೂ ಇತರ ವ್ಯವಸ್ಥೆಗಳ ಮೂಲಕ ಸಾಮಾಜಿಕ ಹೊಣೆಗಾರಿಕೆಯನ್ನ ಮಕ್ಕಳಲ್ಲಿ ಬೆಳೆಸುವಂತದ್ದು ಕುಟುಂಬ. ಓಕೆ, ತಂದೆ ತಾಯಿಯರ ಆರೈಕೆ, ಶುಶ್ರೂಷೆ ಮತ್ತು ಸಂರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ಮಕ್ಕಳಲ್ಲಿ ಬೆಳೆಸುತ್ತೆ. ಸೊ ಈ ರೀತಿಯಾಗಿ ಸಮಾಜದಲ್ಲಿ ಕುಟುಂಬವು ಅತಿ ಮುಖ್ಯ ಪಾತ್ರವನ್ನ ವಹಿಸ್ತಾ ಇದೆ. ಓಕೆ, ಒಂದು ಕುಟುಂಬದ ಅಭಿವೃದ್ಧಿಯಾದಾಗ ಮಾತ್ರ ದೇಶದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಲ್ವಾ. ಸೊ ಈಗ ದೇಶದ ಪ್ರಗತಿ ಅಂತಂದ್ರೆ ಕುಟುಂಬಗಳು ಯಾವ ರೀತಿ ಜೀವನ ಮಟ್ಟವನ್ನ ನಿರ್ವಹಣೆ ಮಾಡ್ತಾ ಇವೆ, ಜನರ ಜೀವನ ಮಟ್ಟವನ್ನು ಸುಧಾರಿಸುತ್ತೆ, ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಿದಂತೆ ಅಲ್ವಾ ಮಕ್ಕಳ. ಈ ರೀತಿಯಾಗಿ ಕುಟುಂಬಗಳು ಸಮಾಜದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇವೆ. ಓಕೆ, ಥ್ಯಾಂಕ್ ಯು.